ನೀವು ಈ ವರ್ಷದ ಸಿಲೆಬಸ್ನ ಲಾಸ್ಟ್ ಇಯರ್ ಸಿಲೆಬಸ್ ಜೊತೆ ಕಂಪೇರ್ ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಚಾಪ್ಟರ್ನಲ್ಲಿ ಈ ಎರಡು ಚಾಪ್ಟರ್ನಲ್ಲಿ ಆಲ್ಮೋಸ್ಟ್ 50% ಅಷ್ಟು ಸಿಲೆಬಸ್ ರೆಡ್ಯೂಸ್ ಆಗಿದೆ. ದ ಡಯಾಗ್ರಾಮ್ ಆಫ್ ದ ಸೆಕ್ಷನ್ ಆಫ್ ಅ ಮೇಸ್ ಗ್ರೇನ್ ಇಸ್ ಗಿವನ್ ಬಿಲೋ. ಯಾವ್ದಾದ್ರೂ ಫ್ಲವರ್ಸ್ ಬರೀ ಒಂದು ವರ್ಟಿಕಲ್ ಪ್ಲೇನ್ ಅಲ್ಲಿ ಮಾತ್ರ 2 ಈಕ್ವಲ್ ಹಾಫ್ಸ್ ಕೊಟ್ರೆ ಅದಕ್ಕೆ ನಾವು ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಫ್ಲವರ್ಸ್ ಅಥವಾ ಝೈಗೋಮಾರ್ಫಿಕ್ ಫ್ಲವರ್ಸ್ ಅಂತ ಕರಿತೀವಿ. ಈ ಬುಲಿಫಾರ್ಮ್ ಸೆಲ್ಸ್ ನಮಗೆ ಬರೀ ಮೋನೋಕಾಟ್ಸ್ ನಲ್ಲಿ ಸಿಗೋದು ಯೂಶಲಿ ಅಪ್ಪರ್ ಎಪಿಡಮಿಸ್ ಅಥವಾ ಆಡಾಕ್ಸಿಯಲ್ ಎಪಿಡಮಿಸ್ ಅಲ್ಲಿ ನಾವು ನೋಡ್ತೀವಿ, ವೆರಿ ಕ್ಲೋಸ್ ಟು ದ ವ್ಯಾಸ್ಕ್ಯುಲರ್ ಬಂಡಲ್ಸ್. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಟಾರ್ಗೆಟ್ KCT ಸೂಪರ್ 30 ಸೀರೀಸ್ ನ ಈ ಸೆಷನ್ ನಲ್ಲಿ I am going to be discussing the previous year questions of 2 botany chapters from first PU syllabus. ಅದು morphology of flowering plants ಮತ್ತೆ anatomy of flowering plants. ನೀವು ಈ ವರ್ಷದ ಸಿಲೆಬಸ್ ನ ಲಾಸ್ಟ್ ಇಯರ್ ಸಿಲೆಬಸ್ ಜೊತೆ ಕಂಪೇರ್ ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಚಾಪ್ಟರ್ ನಲ್ಲಿ ಈ ಎರಡು ಚಾಪ್ಟರ್ ನಲ್ಲಿ ಆಲ್ಮೋಸ್ಟ್ 50% ಅಷ್ಟು ಸಿಲೆಬಸ್ ರೆಡ್ಯೂಸ್ ಆಗಿದೆ. ಸೊ ಅರ್ಲಿಯರ್ ನೀವು ಫಸ್ಟ್ PUC ಅಲ್ಲಿ ಓದಿದಾಗ ನಿಮಗೆ ಗೊತ್ತಿರುತ್ತೆ ಮಾರ್ಫಾಲಜಿಯಲ್ಲಿ ಬೇರೆ ಬೇರೆ ರೀತಿಯ ಅಡಾಪ್ಟೇಷನ್ಸ್, ಫ್ರೂಟ್, ಸ್ಟೆಮ್, ಲೀವ್ಸ್ ಎಲ್ಲ ಇತ್ತು. ಕೊನೆಯಲ್ಲಿ 3 ಏಂಜಿಯೋಸ್ಪರ್ಮ್ ಫ್ಯಾಮಿಲೀಸ್ ಬಗ್ಗೆ ನೀವು ಕಲಿತಿದ್ರಿ. ಸೊ ಇವಾಗಿನ ಸಿಲೆಬಸ್ ರೆಡ್ಯೂಸ್ ಆಗಿರುವಂತಹ ಸಿಲೆಬಸ್, ರ್ಯಾಷನಲೈಸ್ ಸಿಲೆಬಸ್ ನಲ್ಲಿ ಅಡಾಪ್ಟೇಷನ್ಸ್ ಪೋರ್ಷನ್ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ. 3 ಫ್ಯಾಮಿಲಿ ಇದ್ದ ಜಾಗದಲ್ಲಿ ನೀವು ಒಂದೇ ಫ್ಯಾಮಿಲಿ ಬಗ್ಗೆ ಕಲಿತಾ ಇರ್ತೀರಾ. ಆಲ್ಸೋ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ನಲ್ಲಿ ಯು ಹ್ಯಾಡ್ ಸ್ಟಡಿಡ್ ಅಬೌಟ್ ಸೆಕೆಂಡರಿ ಗ್ರೋತ್ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ ಟಿಶ್ಯೂಸ್, ಅದೆಲ್ಲ ಕೂಡ ಡಿಲೀಟ್ ಆಗಿದೆ. ಸೊ KCT 2024ಗೆ ನಾವು ರ್ಯಾಷನಲೈಸ್ ಸಿಲೆಬಸ್ ನ ಫಾಲೋ ಮಾಡ್ತಾ ಇರ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಟಾರ್ಗೆಟ್ KCT ಸೂಪರ್ 30 ಸೀರೀಸ್ ನಲ್ಲಿ ಕಳೆದ ವರ್ಷಗಳಲ್ಲಿ KCT ಎಕ್ಸಾಮ್ ನಲ್ಲಿ ಯಾವ್ದೆಲ್ಲ ಕ್ವೆಶ್ಚನ್ಸ್ ಕೇಳ್ತಾ ಇದ್ರು ಅದನ್ನ ಡಿಸ್ಕಸ್ ಮಾಡ್ತೀವಿ. ಈ ಚಾಪ್ಟರ್ ನಲ್ಲಿ ಕಳೆದ ವರ್ಷಗಳಲ್ಲಿ ಡಿಲೀಟೆಡ್ ಪೋರ್ಷನ್ಸ್ ನಿಂದ ಕೂಡ ಕ್ವೆಶ್ಚನ್ಸ್ ಬರ್ತಾ ಇತ್ತು. ಇವತ್ತಿನ ಸೆಷನ್ ಇಸ್ ಟಾರ್ಗೆಟೆಡ್ ಅಟ್ ಆಸ್ಪಿರೆಂಟ್ಸ್ ಫಾರ್ KCT 2024. ಹಾಗಾಗಿ ಡಿಲೀಟೆಡ್ ಪೋರ್ಷನ್ಸ್ ನಲ್ಲಿ ಏನೆಲ್ಲ ಕ್ವೆಶ್ಚನ್ಸ್ ಕೇಳಿದ್ರು ಓವರ್ ದ ಪಾಸ್ಟ್ ಫ್ಯೂ ಇಯರ್ಸ್ ಅದನ್ನ ನಾನು ಈ ಸೆಷನ್ ನಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಅದು ಬಿಟ್ಟು ಕರೆಂಟ್ ಎಕ್ಸಿಸ್ಟಿಂಗ್ ಸಿಲೆಬಸ್ ಏನಿದೆ ಅದ್ರ ಬೇಸಿಸ್ ಮೇಲೆ ಏನೆಲ್ಲ ಕ್ವೆಶ್ಚನ್ಸ್ ಬಂದಿತ್ತು ಪಾಸ್ಟ್ ಫ್ಯೂ ಇಯರ್ಸ್ ನಲ್ಲಿ ಅದನ್ನ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ. ಐ ವಾಂಟ್ ಟು ಮೇಕ್ ಒನ್ ಪಾಯಿಂಟ್ ವೆರಿ ಕ್ಲಿಯರ್ ಓವರ್ ಹಿಯರ್. ಕೆಲವೊಬ್ರು KCT ಆಸ್ ವೆಲ್ ಆಸ್ ನೀಟ್ ಆಸ್ಪಿರೆಂಟ್ಸ್ ಇರ್ತೀರಾ. ಒಂದು ವಿಷಯ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, KCT ಮತ್ತೆ ಬೋರ್ಡ್ ಎಕ್ಸಾಮ್ ಮಾತ್ರ ನಾವು ರ್ಯಾಷನಲೈಸ್ ಸಿಲೆಬಸ್ ನ ಫಾಲೋ ಮಾಡ್ತಾ ಇರೋದು. ನೀಟ್ಗೆ ಹಳೆ ಬಯಾಲಜಿ ಟೆಕ್ಸ್ಟ್ ಬುಕ್ ನಿಂದ ನೀವು ಓದಬೇಕು ಈ ಎರಡು ಚಾಪ್ಟರ್ಸ್ ನಲ್ಲಿ. ಬಿಕಾಸ್ ನೀಟ್ ಸಿಲೆಬಸ್ ನಲ್ಲಿ ಪ್ಲಾಂಟ್ ಟಿಶ್ಯೂಸು ಇದೆ, ಮತ್ತೆ ಅಡಾಪ್ಟೇಷನ್ಸ್ ಕೂಡ ಇದೆ, ಫ್ಯಾಮಿಲೀಸ್ ಕೂಡ ಇದೆ. ಸೊ ದಿಸ್ ಇಸ್ ಸ್ಟ್ರಿಕ್ಟ್ಲಿ ಫಾರ್ KCT 2024. ನೀವು ನೀಟ್ ಆಸ್ಪಿರೆಂಟ್ ಆಗಿದೆ, ನೀವು ಹಳೆ ಸಿಲೆಬಸ್ ನಲ್ಲಿರುವಂತಹ ಪೋರ್ಷನ್ಸ್ ಎಲ್ಲ ಪೋರ್ಷನ್ಸ್ ನ ಕೂಡ ಓದಬೇಕು. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಟುಡೇ ಸೆಷನ್ ಸ್ಟಾರ್ಟೆಡ್. ನಿಮ್ಗೆ ಗೊತ್ತಿರೋ ಹಾಗೆ KCT ಎಕ್ಸಾಮ್ ನಲ್ಲಿ ಜಾಸ್ತಿ ವೇಟೇಜ್ ಇರುತ್ತೆ ಸೆಕೆಂಡ್ PUC ಚಾಪ್ಟರ್ಸ್ಗೆ, ಫಸ್ಟ್ PUC ಚಾಪ್ಟರ್ಸ್ಗೆ ರಿಲೇಟಿವ್ಲಿ ಸ್ವಲ್ಪ ಕಡಿಮೆ ವೇಟೇಜ್ ಇರುತ್ತೆ. ಸೊ ನೀವು ಈ ಎರಡು ಚಾಪ್ಟರ್ಸ್ ನಿಂದ ಒಂದು ಕ್ವೆಶ್ಚನ್ ನ ಎಕ್ಸ್ಪೆಕ್ಟ್ ಮಾಡಬಹುದು KCT ಎಕ್ಸಾಮ್ ನಲ್ಲಿ. ಓಕೆ, ಸೊ ಇವತ್ತು ನಾವು ಕ್ವೆಶ್ಚನ್ಸ್ ನ 1 by 1 ಚಾಪ್ಟರ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಕ್ವೆಶ್ಚನ್ ಡಿಸ್ಕಸ್ ಮಾಡಿ, ಅದಾದ ನಂತರ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಕ್ವೆಶ್ಚನ್. ಲೈಕ್ ಐ ಆಲ್ರೆಡಿ ಸೆಡ್, ಈ ಎರಡು ಚಾಪ್ಟರ್ಸ್ ನ ಕ್ವೆಶ್ಚನ್ಸ್ ನಾವು ಇವತ್ತು ಕವರ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಹಿಯರ್ ಇಸ್ ಅ ಕ್ವೆಶ್ಚನ್, ತುಂಬಾ ಹಳೆಯ ಕ್ವೆಶ್ಚನ್, 2009 KCT ಇದು ಕ್ವೆಶ್ಚನ್. ಇಟ್ಸ್ ಬೇಸ್ಡ್ ಆನ್ ಮೊನೊಕಾಟ್ ಸೀಡ್. ಆಯ್ತಾ, ಕ್ವೆಶ್ಚನ್ ಏನಿದೆ ನೋಡೋಣ. ದ ಡಯಾಗ್ರಾಮ್ ಆಫ್ ದ ಸೆಕ್ಷನ್ ಆಫ್ ಅ ಮೇಸ್ ಗ್ರೇನ್ ಇಸ್ ಗಿವನ್ ಬಿಲೋ. ಮೇಸ್ ಇಸ್ ಅ ಮೊನೊಕಾಟ್ ಪ್ಲಾಂಟ್, ಅದ್ರದ್ದು ಗ್ರೇನ್ ಅಥವಾ ಅದ್ರದ್ದು ಸೀಡ್ದು ಸೆಕ್ಷನ್ ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಪಾರ್ಟ್ಸ್ ನ ಲೇಬಲ್ ಮಾಡಿದ್ದಾರೆ ABCD ಅಂತ. ಅವರ್ ಜಾಬ್ ಹಿಯರ್ ಇಸ್ ಟು ಐಡೆಂಟಿಫೈ ವಾಟ್ ದೋಸ್ ಪಾರ್ಟ್ಸ್ ಆರ್. ಓಕೆ, ಸೊ ಇವಾಗ ಮೊನೊಕಾಟ್ ಸೆಕ್ಷನ್ ಬಗ್ಗೆ ನಾವು ಆಲ್ರೆಡಿ ಕಲ್ತಿದೀವಿ, ಮೊನೊಕಾಟ್ ಸೀಡ್ ಸೆಕ್ಷನ್ ಬಗ್ಗೆ. ಸೊ ಎಲ್ಲ ಸೀಡ್ಸ್ ಮೊನೊಕಾಟ್ ಆಗಲಿ ಡೈಕಾಟ್ ಆಗಲಿ ಅದರಲ್ಲಿ 2 ಇಂಪಾರ್ಟೆಂಟ್ ಪಾರ್ಟ್ಸ್ ಇರುತ್ತೆ, ಒಂದು ಎಂಡೋಸ್ಪರ್ಮ್ ಮತ್ತೆ ಒಂದು ಎಂಬ್ರಿಯೋ. ಎಂಬ್ರಿಯೋನಲ್ಲಿ ನಮಗೆ ಕಾಟ್ಲಿಡನ್ಸ್ ಇರುತ್ತೆ. ಮೊನೊಕಾಟ್ ಪ್ಲಾಂಟ್ಸ್ ನ ಎಂಬ್ರಿಯೋದಲ್ಲಿ 1 ಕಾಟ್ಲಿಡನ್ ಇರುತ್ತೆ, ಡೈಕಾಟ್ ಪ್ಲಾಂಟ್ಸ್ ನ ಎಂಬ್ರಿಯೋದಲ್ಲಿ 2 ಕಾಟ್ಲಿಡನ್ಸ್ ಇರುತ್ತೆ. ಸೊ ಇಲ್ಲಿ ಮೊನೊಕಾಟ್ ಪ್ಲಾಂಟ್ ಆಗಿರೋದ್ರಿಂದ ಈ ಕಾಟಿಲಿಡನ್, ದೊಡ್ಡದು ಸಿಂಗಲ್ ಕಾಟ್ಲಿಡನ್ ಏನಿದೆ ಅದಕ್ಕೆ ನಾವು ಸ್ಕ್ಯೂಟೆಲಮ್ ಅಂತ ಕೂಡ ಕರಿತೀವಿ. ಸೊ ಈ ಕಾಟಿಲಿಡನ್ ಏನಿದೆ ಅದು ಒಂದು ಆಕ್ಸಿಸ್ಗೆ ಅಟ್ಯಾಚ್ ಆಗಿರುತ್ತೆ. ಈ ಆಕ್ಸಿಸ್ ಯಾವ ಪಾಯಿಂಟ್ ಅಲ್ಲಿ ಅಟ್ಯಾಚ್ ಆಗಿದೆ ಅದಕ್ಕೆ ನಾವು ಕಾಟಿಲಿಡನರಿ ನೋಡ್ ಅಂತ ಕರಿತೀವಿ. ಈ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಇಂದ ಮೇಲ್ಗಡೆ ಏನಿದೆ ಆಕ್ಸಿಸ್ ಅಲ್ಲಿ ಅದಕ್ಕೆ ನಾವು ಎಪಿಕೋಟೈಲ್
ಅಂತ ಕರಿತೀವಿ. ಈ ಕೆಳಗಡೆ ಏನ್ ಪಾರ್ಟ್ ಇದೆ ಇದಕ್ಕೆ ಹೈಪೋಕೋಟೈಲ್ ಅಂತ ಕರಿತೀವಿ. ಟಿಪ್ ಆಫ್ ದಿ ಎಪಿಕೋಟೈಲ್ ಏನಿದೆ ಈ ರೀಜನ್ಗೆ ನಾವು ಪ್ಲುಮ್ಯೂಲ್ ಅಂತ ಕರಿತೀವಿ. ಟಿಪ್ ಆಫ್ ಹೈಪೋಕೋಟೈಲ್ಗೆ ರಾಡಿಕಲ್ ಅಂತ ಕರಿತೀವಿ. ಐ ಆಮ್ ಶೋರ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಪ್ಲುಮ್ಯೂಲ್ ಅಥವಾ ಆ ರೀಜನ್ ಫ್ಯೂಚರ್ ನಲ್ಲಿ ಶೂಟ್ ಸಿಸ್ಟಮ್ ಆಗುತ್ತೆ, ರಾಡಿಕಲ್ ನಿಂದ ರೂಟ್ ಸಿಸ್ಟಮ್ ಡೆವಲಪ್ ಆಗುತ್ತೆ ಅಂತ ಅಲ್ವಾ. ಸೊ ಮೋನೋಕಾಟ್ ಸೀಡ್ಸ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತ ಅಂದ್ರೆ ಪ್ಲುಮ್ಯೂಲ್ ಮತ್ತೆ ರಾಡಿಕಲ್ ನ ಶೀತ್ ಲೈಕ್ ಕವರಿಂಗ್ಸ್ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ, ಅದಕ್ಕೂ ಕೂಡ ಹೆಸರಿದೆ. ಸೊ ಈ ಪ್ಲುಮ್ಯೂಲ್ ನ ಏನ್ ಶೀತ್ ಪ್ರೊಟೆಕ್ಟ್ ಮಾಡುತ್ತೆ ಇಲ್ಲಿ ಅದಕ್ಕೆ ನಾವು ಕೋಲಿಯಾಪ್ಟೈಲ್ ಅಂತ ಕರಿತೀವಿ. ಈ ರಾಡಿಕಲ್ ನ ಯಾವ ಶೀತ್ ಪ್ರೊಡ್ಯೂಸ್ ಮಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಅದಕ್ಕೆ ನಾವು ಕೋಲಿಯೋರೈಸಾ ಅಂತ ಕರಿತೀವಿ. ಸೊ ಇಲ್ಲಿ ಬಿ ಲೇಬಲ್ ಏನಿದೆ ಇಟ್ ಇಸ್ ಪಾಯಿಂಟಿಂಗ್ ಟು ದ ಕೋಲಿಯಾಪ್ಟೈಲ್. ಏನಿಲ್ಲಿ ಲಾರ್ಜ್ ಪೋರ್ಷನ್ ಆಫ್ ದ ಸೀಡ್ ಇಸ್ ಆಕ್ಯುಪೈಡ್ ಬೈ ದಿ ಎಂಡೋಸ್ಪರ್ಮ್. ನಿಮ್ಗೆ ಗೊತ್ತಿರೋ ಹಾಗೆ ಮೆಜಾರಿಟಿ ಮೋನೋಕಾಟ್ ಸೀಡ್ಸ್ ನಲ್ಲಿ ಎಂಡೋಸ್ಪರ್ಮ್ ಮೆಚುರಿಟಿ ತನಕ ಇರುತ್ತೆ, ಅದಕ್ಕೆ ನಾವು ಅದಕ್ಕೆ ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ಕೂಡ ಕರಿತೀವಿ. ಸೊ ಈ ಪೋರ್ಷನ್ ಮೇಲ್ಗಡೆ ಏನ್ ಎ ಅಂತ ಲೇಬಲ್ ಮಾಡಿದರೆ ದಟ್ ಇಸ್ ದಿ ಎಂಡೋಸ್ಪರ್ಮ್. ಸಿ ಏನಾಯ್ತು ಇಲ್ಲಿ ಸಿ ಇಸ್ ದ ಕಾಟಿಲಿಡನ್. ಕಾಟಿಲಿಡನ್ಗೆ ಇನ್ನೊಂದು ಹೆಸರೇನು ಹೆಸರು ಸ್ಕ್ಯೂಟೆಲ್ಲಮ್. ಫೈನಲಿ ಡಿ ಏನು ಡಿ ಇಸ್ ದಿಸ್ ಏರಿಯಾ, ದಿಸ್ ಲೇಯರ್ that is demarcating the embryo from the endosperm. This is the epithelium. So ನಮ್ಗೆ ಇಲ್ಲಿ A ಏನಾಯ್ತು? A is the endosperm. What is B? B is the coleoptile. Endosperm ಮತ್ತೆ coleoptile ನಮ್ಗೆ ಎರಡು ಆಪ್ಷನ್ಸ್ ಇದೆ, A ಆಪ್ಷನ್ ಮತ್ತೆ C ಆಪ್ಷನ್. What is C? C is the scutellum. A single large shield shaped cotyledon monocot seeds ಅಲ್ಲಿ ನಾವು ಏನ್ ನೋಡ್ತೀವಿ ಅದಕ್ಕೆ ನಾವು ಸ್ಕ್ಯೂಟೆಲಮ್ ಅಂತ ಕರಿತೀವಿ. ಎರಡರಲ್ಲೂ ಕೂಡ ಸೇಮ್ ಇದೆ. ಆಪ್ಷನ್ ಡಿ ಬಂದು ಎಪಿಥೀಲಿಯಂ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. ಇಲ್ಲಿ ನೋಡಿದ್ರೆ ಆಲ್ಯೂರೋನ್ ಲೇಯರ್ ಅಂತ ಕೊಟ್ಟಿದ್ದಾರೆ ಒಂದು ಆಪ್ಷನ್ ಅಲ್ಲಿ. ಆಲ್ಯೂರೋನ್ ಲೇಯರ್ ಇಸ್ ದಿಸ್ ಪಾರ್ಟ್, ಏನಿಲ್ಲಿ ಹಿಂಗೆ ಡಾಟೆಡ್ ತರ ಇದೆ, ದ್ಯಾಟ್ ಇಸ್ ದಿ ಆಲ್ಯೂರೋನ್ ಲೇಯರ್. ಇಟ್ ಇಸ್ ಅ ಪ್ರೋಟೀನ್ ರಿಚ್ ಲೇಯರ್. ಅದ್ರೊಳಗಡೆ ನಮಗೆ ಸ್ಟಾರ್ಚಿ ಎಂಡೋಸ್ಪರ್ಮ್ ಇರುತ್ತೆ. ಓಕೆನಾ. ಸೊ ಆಲ್ಯೂರೋನ್ ಲೇಯರ್ ಇಲ್ಲಿ ಲೇಬಲ್ ಮಾಡಿಲ್ಲ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಈಗ ನಾವು ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ದಿಸ್ ಇಸ್ ಅ ಕ್ವೆಶ್ಚನ್ ಫ್ರಮ್ 2012 KCET. ಇಟ್ ಈಸ್ ಅಬೌಟ್ ಡಿಫರೆಂಟ್ ವರ್ಲ್ಸ್ ಇನ್ ಅ ಫ್ಲವರ್. ಫ್ಲವರ್ ಅಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇರುತ್ತೆ, ಬೇರೆ ಬೇರೆ ವರ್ಲ್ಸ್ ಇರುತ್ತೆ. ಕೇಲಿಕ್ಸ್ ಇರುತ್ತೆ, ದಟ್ ಇಸ್ ಕಂಪೋಸ್ಡ್ ಆಫ್ ಸೆಪಲ್ಸ್. ಕೊರೋಲಾ ಇರುತ್ತೆ, ಕನ್ಸಿಸ್ಟಿಂಗ್ ಆಫ್ ಪೆಟಲ್ಸ್, ಅಂಡ್ ದೆನ್ ಯು ಹ್ಯಾವ್ ಸ್ಟೇಮನ್ಸ್, ದಿ ಆಂಡ್ರೀಶಿಯಂ and the pistil or gynoecium. Alva. So usually the whorl in a flower that attracts insects and protects the essential parts is insects na attract ಮಾಡುವಂತಹ ಒಂದು whorl, ಒಂದು part. ಹಾಗೇನೆ it protects the essential parts. Essential parts ಅಂದ್ರೆ ಏನಂತ ನಿಮ್ಗೆ ಗೊತ್ತಲ್ವಾ? ಫ್ಲವರ್ ಅಲ್ಲಿ essential whorls ಅಂತ ಇದೆ, ನಾನ್ essential whorls ಇದೆ. ಕೇಲಿಕ್ಸ್ ಕೊರೋಲಾ ನಾನ್ essential whorls, ಯಾಕೆಂದ್ರೆ ಅದಿಲ್ದಿದ್ರು ಕೂಡ ರೀಪ್ರೊಡಕ್ಷನ್ ಆಗ್ಬೋದು. ಆಂಡ್ರೀಶಿಯಂ ಗೈನೀಶಿಯಂ ಬೇಕೇ ಬೇಕು, ಯಾಕಂದ್ರೆ ಅದರಲ್ಲೇ ಗ್ಯಾಮೀಟ್ಸ್ ಪ್ರೊಡ್ಯೂಸ್ ಆಗೋದು, ಅದಿಲ್ದಿದ್ರೆ ರಿಪ್ರೊಡಕ್ಷನ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಅದಕ್ಕೆ ಎಸೆನ್ಷಿಯಲ್ ವರ್ಲ್ಸ್ ಅಂತ ಕರಿತೀವಿ. ಸೊ ಎಸೆನ್ಷಿಯಲ್ ವರ್ಲ್ಸ್ ಹೊರಗಡೆ ಏನ್ ವರ್ಲ್ಸ್ ಇರುತ್ತೆ ದಟ್ ವಿಲ್ ಪ್ರೊಟೆಕ್ಟ್ ದಿ ಎಸೆನ್ಷಿಯಲ್ ವರ್ಲ್ಸ್. ಇವಾಗ ಎಸೆನ್ಷಿಯಲ್ ವರ್ಲ್ಸ್ ಹೊರಗಡೆಗೆ ನಮ್ಗೆ ಎರಡು ವರ್ಲ್ ಇದೆ, ಕೇಲಿಕ್ಸ್ ಮತ್ತೆ ಕೊರೋಲಾ ಅಲ್ವಾ. ಸೊ ಎಸೆನ್ಷಿಯಲ್ ಪಾರ್ಟ್ಸ್ ನ ಪ್ರೊಟೆಕ್ಟು ಮಾಡಿ ಇನ್ಸೆಕ್ಟ್ಸ್ ನ ಅಟ್ರಾಕ್ಟ್ ಮಾಡುವಂತಹ ವರ್ಲ್ ಯಾವುದು? ಇನ್ಸೆಕ್ಟ್ ನ ಅಟ್ರಾಕ್ಟ್ ಮಾಡಬೇಕು ಅಂತ ಅಂದ್ರೆ ಬ್ರೈಟ್ ಕಲರ್ಸ್ ಇರಬೇಕು ಅಲ್ವಾ. ಆ ರೀತಿ ಬ್ರೈಟ್ ಕಲರ್ಡ್ ಶೋವಿ ಆಗಿರುವಂತಹ ವರ್ಲ್ ಯಾವುದು? ಯಾವ್ದಂತಹ ಪಾರ್ಟ್ ಫ್ಲವರ್ಸ್ ನಲ್ಲಿ? ಆಬ್ವಿಯಸ್ಲಿ ಇಟ್ ಇಸ್ ದ ಪೆಟಲ್ಸ್. ಪೆಟಲ್ಸ್ ಎಲ್ಲ ಕಲೆಕ್ಟಿವ್ಲಿ ನಾವು ಅದಕ್ಕೆ ಕೊರೋಲಾ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ಓವರ್ ಹಿಯರ್, ಕೊರೋಲಾ ದಟ್ excuse me consists of petals is what will attract the insects for pollination, and it will also protect whatever is lying inside it, which is the andrecium and gynoecium. They are the essential parts. ಆಯ್ತಾ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಝೈಗೋಮಾರ್ಫಿಕ್ ಫ್ಲವರ್ಸ್? ಫ್ಲವರ್ಸ್ ನ ಬೇರೆ ಬೇರೆ ರೀತಿ ಹೆಂಗ್ ಕ್ಯಾಟಗರೈಸ್ ಮಾಡಬಹುದು ನಾವು ಅದ್ರ ಬಗ್ಗೆ ಓದಿದೀವಿ. ಒನ್ ಆಫ್ ದ ವೇಸ್ ಇನ್ ವಿಚ್ ಯು ಕ್ಯಾನ್ ಕ್ಲಾಸಿಫೈ ಫ್ಲವರ್ಸ್ ಇಸ್ ಬೇಸ್ಡ್ ಆನ್ ಇಟ್ಸ್ ಸಿಮೆಟ್ರಿ.
ಅದು ಸಿಮೆಟ್ರಿಕಲ್ ಆಗಿದೆಯಾ ಎಸಿಮೆಟ್ರಿಕಲ್ ಆಗಿದೆಯಾ? ಸಿಮೆಟ್ರಿಕಲ್ ಆಗಿದ್ರೆ ಯಾವ ರೀತಿಯ ಸಿಮೆಟ್ರಿನ ಎಕ್ಸಿಬಿಟ್ ಮಾಡ್ತಾ ಇದೆ? ಇಸ್ ಇಟ್ ರೇಡಿಯಲಿ ಸಿಮೆಟ್ರಿಕಲ್? ಇಸ್ ಇಟ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್? ರೇಡಿಯಲಿ ಸಿಮೆಟ್ರಿಕಲ್ ಅಂದ್ರೆ ಅರ್ಥ ಏನು? ನಾವು ಆ ಫ್ಲವರ್ನ ಸೆಂಟರ್ ಥ್ರೂ ಯಾವ್ದಾದ್ರು ಒಂದು ವರ್ಟಿಕಲ್ ಪ್ಲೇನ್ ನಲ್ಲಿ ನಾವು ಆ ಫ್ಲವರ್ನ ಡಿವೈಡ್ ಮಾಡಿದ್ರು ಕೂಡ ನಮಗೆ 2 ಈಕ್ವಲ್ ಹಾಫ್ ಸಿಕ್ಕಿದ್ರೆ ಅದಕ್ಕೆ ನಾವು ರೇಡಿಯಲಿ ಸಿಮೆಟ್ರಿಕಲ್ ಫ್ಲವರ್ಸ್ ಅಥವಾ ಆಕ್ಟಿನೋಮಾರ್ಫಿಕ್ ಫ್ಲವರ್ಸ್ ಅಂತ ಕರಿತೀವಿ. ಯಾವ್ದಾದ್ರು ಫ್ಲವರ್ಸ್ ಬರೀ ಒಂದು ವರ್ಟಿಕಲ್ ಪ್ಲೇನ್ ಅಲ್ಲಿ ಮಾತ್ರ 2 ಈಕ್ವಲ್ ಹಾಫ್ಸ್ ಕೊಟ್ರೆ ಅದಕ್ಕೆ ನಾವು ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಫ್ಲವರ್ಸ್ ಅಥವಾ ಝೈಗೋಮಾರ್ಫಿಕ್ ಫ್ಲವರ್ಸ್ ಅಂತ ಕರಿತೀವಿ. ಯಾವ ಫ್ಲವರ್ಸ್ ಎನಿ ಪ್ಲೇನ್ ಅಲ್ಲಿ ಕಟ್ ಮಾಡಿದ್ರು 2 ಈಕ್ವಲ್ ಹಾಫ್ಸ್ ಕೊಡಲ್ಲ, ಅದಕ್ಕೆ ನಾವು ಎಸಿಮೆಟ್ರಿಕಲ್ ಫ್ಲವರ್ಸ್ ಅಥವಾ ಫ್ಲವರ್ಸ್ ದಟ್ ಶೋ ಎಸಿಮೆಟ್ರಿ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಕ್ವೆಶ್ಚನ್ಸ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಝೈಗೋಮಾರ್ಫಿಕ್ ಫ್ಲವರ್ಸ್ ಅಂತ ಇದೆ. ಝೈಗೋಮಾರ್ಫಿಕ್ ಫ್ಲವರ್ಸ್ ಅಂದ್ರೆ ಇಟ್ ಶುಡ್ ಎಕ್ಸಿಬಿಟ್, ವಾಟ್ ಇಸ್ ರಾಂಗ್ ವಿತ್ ದಿಸ್ ಬೋರ್ಡ್? bilateral symmetry. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ನಲ್ಲಿ ಹೈಬಿಸ್ಕಸ್ ಇಸ್ ರೇಡಿಯಲಿ ಸಿಮೆಟ್ರಿಕಲ್, ಕ್ಯಾನಾ ಇಸ್ ಎಸಿಮೆಟ್ರಿಕಲ್, ಮಸ್ಟರ್ಡ್ ಇಸ್ ರೇಡಿಯಲಿ ಸಿಮೆಟ್ರಿಕಲ್, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಆಗಿರುವಂತದ್ದು ಗುಲ್ಮೋಹರ್ ಫ್ಲವರ್. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಸಿ. ಅಂಡರ್ಸ್ಟುಡ್? ನೌ ಲೆಟ್ಸ್ ಮೂವ್ ಆನ್. ಇಲ್ಲಿ ಒಂದು ಫ್ಲೋರಲ್ ಫಾರ್ಮ್ಯುಲಾ ಬೇಸ್ಡ್ ಕ್ವೆಶ್ಚನ್ ನಮ್ಮ ಮುಂದೆ ಇದೆ. ದಿಸ್ ಇಸ್ ಅ ಕ್ವೆಶ್ಚನ್ ಫ್ರಮ್ 2018. ಒಂದು ಫ್ಲೋರಲ್ ಫಾರ್ಮ್ಯುಲಾ ಫ್ಲೋರಲ್ ಡಯಾಗ್ರಾಮ್ ನ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ. ಆ ಫ್ಲೋರಲ್ ಡಯಾಗ್ರಾಮ್ ನ ನೋಡ್ಕೊಂಡು ನಾವು ಫ್ಲೋರಲ್ ಫಾರ್ಮ್ಯುಲಾನ ಯಾವ್ದು ಕರೆಕ್ಟ್ ಆಗಿದೆ ಇದರ ಪ್ರಕಾರ ಅದನ್ನ ಐಡೆಂಟಿಫೈ ಮಾಡಬೇಕು. ಈ ರೀತಿಯ ತುಂಬಾ ಕ್ವೆಶ್ಚನ್ಸ್ ನಿಮ್ಗೆ ಅವಾಗವಾಗ ಕೇಳ್ತಾರೆ KCET-ಲಿ. ಸೊ ಈ ಕಾನ್ಸೆಪ್ಟ್ ಫ್ಲೋರಲ್ ಫಾರ್ಮ್ಯುಲಾ, ಫ್ಲೋರಲ್ ಡಯಾಗ್ರಾಮ್ ಇದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿ ಇರ್ಬೇಕು ನಿಮ್ಗೆ. ಓಕೆನಾ? ತುಂಬಾ ಈಸಿ ಅರ್ಥ ಮಾಡ್ಕೊಳಕ್ಕೆ. ಇಲ್ಲಿ ಸಿಂಬಲ್ಸ್ ಏನು ಅಂತ ನೋಡ್ಕೊಳ್ಳೋಣ. ಈ ರೀತಿ ಸರ್ಕಲ್ ಒಳಗಡೆ ಪ್ಲಸ್ ಇದ್ರೆ ದಟ್ ಇಂಡಿಕೇಟ್ಸ್ ರೇಡಿಯಲ್ ಸಿಮೆಟ್ರಿ ಅಥವಾ ಆಕ್ಟಿನೋಮಾರ್ಫಿಕ್ ಕಂಡೀಷನ್. ಈ ರೀತಿಯ ಸಿಂಬಲ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬೈಸೆಕ್ಶುವಲ್. K represents calyx, C represents corolla, A is for androecium, G is for gynoecium. ಓಕೆನಾ? ಸೊ ಒಂದು ಫ್ಲವರ್ ನಲ್ಲಿ ಹೊರಗಿಂದ ಒಳಗಡೆಗೆ ಸೆಪಲ್ಸ್, ಪೆಟಲ್ಸ್, ಆಂಡ್ರೀಶಿಯಂ, gynoecium ಇರುತ್ತೆ. ಸೊ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್ ಯು ಹ್ಯಾವ್ K, C, A and G. ಫಸ್ಟ್ ಆಕ್ಟಿನೋಮಾರ್ಫಿಕಾ ಝೈಗೋಮಾರ್ಫಿಕಾ ನೋಡೋಣ. ದಿಸ್ ಈಸ್ ಆಕ್ಟಿನೋಮಾರ್ಫಿಕ್ ಬಿಕಾಸ್ ಸೆಂಟರಲ್ಲಿ ಪಾಸ್ ಆಗುವಂತಹ ಪ್ಲೇನ್ ಅಲ್ಲಿ ನೀವು ಕಟ್ ಮಾಡಿದಾಗ ನಿಮಗೆ 2 ಈಕ್ವಲ್ ಹಾಫ್ ಸಿಗುತ್ತೆ. See, if you cut it like this, you get 2 equal halves. If you cut the plane like this, you get 2 equal halves. ಈ ರೀತಿ ಮಾಡಿದ್ರೆ equal halves. So, any plane that passes through the center, you will get 2 equal halves here. So, it is actinomorphic, radially symmetrical. ಎಲ್ಲ ಆಪ್ಷನ್ಸ್ ನಲ್ಲೂ ಅದೇ ಇದೆ, ಏನು ತೊಂದರೆ ಇಲ್ಲ. It is bisexual. ಹಂಗಂದ್ರೆ ಅರ್ಥ ಇಲ್ಲಿ ಸ್ಟೇಮನ್ಸ್ ಕೂಡ ಇದೆ, ಕಾರ್ಪೆಲ್ ಕೂಡ ಇದೆ ಅಂತ. See, ಇದೇನು ಬಟರ್ಫ್ಲೈ ತರ ಶೇಪ್ಸ್ ಇದೆ. These are the stamens. ಸೆಂಟರ್ ನಲ್ಲಿ ಏನಿದೆ, that represents the gynoecium. ಎಲ್ಲ ಆಪ್ಷನ್ಸ್ಗಳಲ್ಲೂ ಸೇಮ್ ಇದೆ. ಸೊ ನೋ ಕನ್ಫ್ಯೂಷನ್ ದೇ. ಈಗ ನಾವು ಕೇಲಿಕ್ಸ್ ನ ನೋಡೋಣ. ಈ ಔಟರ್ ವರ್ಲ್ ಏನಿದೆ, ದಿಸ್ ಇಸ್ ದ ಕೇಲಿಕ್ಸ್. ದಿಸ್ ಇಸ್ ದ ಕೇಲಿಕ್ಸ್. ಈ ಕೇಲಿಕ್ಸ್ ನ ನೀವು ನೋಡಿದ್ರೆ ಒಂದೇ ಲೈನ್ ಅಲ್ಲಿ ಇಲ್ಲ, 2 ಲೈನ್ ಅಲ್ಲಿ ಅರೇಂಜ್ ಆದ ರೀತಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ಒಳಭಾಗದಲ್ಲಿದೆ, ಇನ್ನರ್ ವರ್ಲ್ ಅಲ್ಲಿ ಇದೆ, ಇದು ಹೊರಗಡೆ ಇದೆ. ಸೊ ದಿಸ್ ಲುಕ್ಸ್ ಲೈಕ್ ದ ಸೆಪಲ್ಸ್ ಆರ್ ಅರೇಂಜ್ಡ್ ಇನ್ 2 ವರ್ಲ್ಸ್. ಹಾಗಾಗಿ ನಾವು ಇದಕ್ಕೆ ಹೊರಗಡೆ 2 ಇದೆ 2, ಒಳಗಡೆ 2 ಇದೆ 2. ಸೊ 2 + 2 ಅಂತ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದ ಸಬ್ಸ್ಕ್ರಿಪ್ಟ್ ವಿಲ್ ಬಿ K, ದ ಲೆಟರ್ ವಿಲ್ ಬಿ K, ಅದ್ರ ಕೆಳಗಡೆ 2 + 2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೀವು 2 + 2 ನೋಡಿದ್ರೆ 3 ಆಪ್ಷನ್ ಇದೆ. 2 + 2 ಆಪ್ಷನ್ ಎ ಇದೆ, ಆಪ್ಷನ್ ಸಿ ಇದೆ, ಆಪ್ಷನ್ ಡಿ ಇದೆ.
ಬಟ್ ಒಂದೊಂದರಲ್ಲಿ ಬ್ರಾಕೆಟ್ಸ್ ಎನ್ಕ್ಲೋಸ್ ಮಾಡಿದೆ, ಒಂದೊಂದರಲ್ಲಿ ಬ್ರಾಕೆಟ್ ಎನ್ಕ್ಲೋಸ್ ಮಾಡಿಲ್ಲ. ವಾಟ್ ಡು ದ ಬ್ರಾಕೆಟ್ಸ್ ಇಂಡಿಕೇಟ್? ಅದೇನಾದ್ರೂ ಫ್ಯೂಸ್ ಆಗಿದ್ರೆ ಅದನ್ನ ನಾವು ಬ್ರಾಕೆಟ್ಸ್ ಒಳಗಡೆ ಹಾಕಬೇಕು. ಫ್ಯೂಸ್ ಆಗಿಲ್ಲ, ಫ್ರೀ ಆಗಿದೆ ಅಂತ ಅಂದಾಗ ಯು ಡು ನಾಟ್ ಯೂಸ್ ದ ಬ್ರಾಕೆಟ್ಸ್. ಸೊ ಇಲ್ಲಿ ಫ್ಯೂಷನ್ ತೋರಿಸಿಲ್ಲ ಅವರು. ಫ್ಯೂಸ್ ಆಗಿದ್ರೆ ಇದನ್ನ ಹಿಂಗೆ ಹಿಂಗೆ ಜಾಯಿನ್ ಮಾಡಬೇಕಿತ್ತು, ಬಟ್ ಆ ರೀತಿ ಜಾಯಿನ್ ಮಾಡಿಲ್ಲ. ಹಾಗಾಗಿ ಹಿಯರ್ ದಿಸ್ ಇಸ್ ನಾಟ್ ಫ್ಯೂಸ್ಡ್. ಸೊ ಈ ಆಪ್ಷನ್ ನಾವು ಎಲಿಮಿನೇಟ್ ಮಾಡ್ಬೋದು, ಇದನ್ನು ಎಲಿಮಿನೇಟ್ ಮಾಡ್ಬೋದು, ಯಾಕೆಂದ್ರೆ ಇಲ್ಲಿ 3+2 ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಹತ್ರ ಇಲ್ಲಿರುವ ಆಪ್ಷನ್ಸ್ ನಲ್ಲಿ ಎರಡನ್ನ ನಾವು ಚೆಕ್ ಮಾಡಬೇಕು. ಓಕೆನಾ? ಎಕ್ಸಾಮಿನ್ ಮಾಡೋಣ ಸಿ ಮತ್ತೆ ಡಿ ಆಪ್ಷನ್. ನೆಕ್ಸ್ಟ್ ಕೇದಾಯ್ತು. ಕೆ ಇಸ್ ಕೇಲಿಕ್ಸ್. ಕೊರೋಲಾನ ನೋಡೋಣ. ಕೊರೋಲಾ ಅಂದ್ರೆ ಪೆಟಲ್ಸ್. ಪೆಟಲ್ಸ್ ಎಷ್ಟಿದೆ? 1 2 3 4 4 ಪೆಟಲ್ಸ್ ಇದೆ. ಈ 4 ಪೆಟಲ್ಸ್ ಫ್ಯೂಸ್ ಆಗಿದೆಯಾ, ಫ್ರೀ ಆಗಿದೆಯಾ? ಫ್ರೀ ಆಗಿದೆ. ಏನು ಫ್ಯೂಷನ್ ಆಗಿರೋದು ಅದು ತೋರಿಸ್ತಾ ಇಲ್ಲ. ಸೊ ಆಸ್ ಅ ಸಬ್ಸ್ಕ್ರಿಪ್ಟ್ ಟು ಸಿ ಯು ವಿಲ್ ರೈಟ್ 4, ಬಟ್ ಅದನ್ನ ಬ್ರಾಕೆಟ್ಸ್ ನಲ್ಲಿ ಎನ್ಕ್ಲೋಸ್ ಮಾಡೋದಿಲ್ಲ. ಸೊ ಎರಡು ಆಪ್ಷನ್ಸ್ ನಲ್ಲಿ ಸಿ ನ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಹೋಗೋಣ ಆಂಡ್ರೀಶಿಯಂಗೆ. ಆಂಡ್ರೀಶಿಯಂ ನಲ್ಲಿ ಟೋಟಲಿ 6 ಸ್ಟೇಮನ್ಸ್ ಇರುತ್ತೆ. ಸೊ 1 2 3 4 5 6 ಸ್ಟೇಮನ್ಸ್ ಇರುತ್ತೆ. ಇದು ಟೆಟ್ರಾಡೈನಮಸ್ ಕಂಡೀಷನ್. ಲೆಂತ್ ಆಫ್ ದ ಸ್ಟೇಮನ್ಸ್ ವೇರಿ. 4 ಸ್ಟೇಮನ್ಸ್ ಒಂದು ಹೈಟ್ ಆಗಿದ್ರೆ ಇನ್ನ 2 ಸ್ಟೇಮನ್ದು ಒಂದು ಹೈಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಅದನ್ನ 2+4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಕೂಡ ಯಾವುದೇ ರೀತಿಯ ಫ್ಯೂಷನ್ ಇಲ್ಲ. ಸೊ ದೇರ್ ಇಸ್ ನೋ ಬ್ರಾಕೆಟ್ಸ್, ದೇರ್ ಇಸ್ ನೋ ಲೈನ್ ಕನೆಕ್ಟಿಂಗ್ ದಿ ಆಂಡ್ರೀಶಿಯಂ ವಿತ್ ಎನಿ ಅದರ್ ವರ್ಡ್. ಫೈನಲಿ ಜಿ ನ ನೋಡೋಣ. ಜಿ ಅಲ್ಲಿ ನಮಗೆ 2 ಕಾರ್ಪಲ್ಸ್ ಇದೆ, ಅದೆರಡು ಫ್ಯೂಸ್ ಆಗಿದೆ. ಸೊ ಜಿ ಸಬ್ಸ್ಕ್ರಿಪ್ಟ್ 2 ಬರ್ದು ವಿ ಎನ್ಕ್ಲೋಸ್ ಇಟ್ ವಿತ್ ಇನ್ ಬ್ರಾಕೆಟ್ಸ್. ಸೊ ದ್ಯಾಟ್ ಇಂಡಿಕೇಟ್ಸ್ ದ 2 ಕಾರ್ಪಲ್ಸ್ ಆರ್ ಫ್ಯೂಸ್ಡ್. ಓಕೆ, ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದಿಸ್ ಇಸ್ ಬೇಸ್ಡ್ ಆನ್ ಕ್ಲಾಸಿಫಿಕೇಶನ್ ಆಫ್ ಫ್ಲವರ್ ಬೇಸ್ಡ್ ಆನ್ the position of other whorls in the flower with respect to the gynoecium. Gynoecium ಇದೆ, ಆಂಡ್ರೀಶಿಯಂ ಇದೆ, ಸೆಪಲ್ಸ್ ಇದೆ, ಪೆಟಲ್ಸ್ ಇದೆ. ಗೈನೀಶಿಯಂ ನ ಸೆಂಟರ್ ಮೋಸ್ಟ್ ಇರೋದು ಗೈನೀಶಿಯಂ, ಅದ್ರ ಸುತ್ತ ಬೇರೆ ಎಲ್ಲ ಇರುತ್ತೆ. ಬೇರೆ ಎಲ್ಲ ಫ್ಲವರ್ಸ್, ಬೇರೆ ಎಲ್ಲ ವರ್ಲ್ಸ್ ಇನ್ ದ ಫ್ಲವರ್ ಗೈನೀಶಿಯಂ ಕೆಳಗಿಂದ ಅರೈಸ್ ಆಗುತ್ತಾ, ಸೇಮ್ ಲೆವೆಲ್ ಅಲ್ಲಿ ಎಲ್ಲ ಅರೈಸ್ ಆಗುತ್ತಾ, ಅಥವಾ ಗೈನೀಶಿಯಂ ನ ಮೇಲಿಂದ ಅರೈಸ್ ಆಗುತ್ತಾ? ಈ ಬೇಸಿಸ್ ಮೇಲೆ ನಾವು ಫ್ಲವರ್ಸ್ ನ ಬೇರೆ ಬೇರೆ ರೀತಿ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಎಪಿಗೈನಸ್ ಫ್ಲವರ್ ಅಂತ ಅಂದ್ರೆ ಏನು? ಎಪಿ ಅಂತ ಅಂದ್ರೆ ಅಬವ್. ಗೈನಸ್ ಹಿಯರ್ ರಿಲೇಟ್ಸ್ ಟು ಗೈನೀಶಿಯಂ. ಸೊ ಎಪಿಗೈನಸ್ ಫ್ಲವರ್ಸ್ ಅಂದ್ರೆ ಅರ್ಥ ಏನು? ಬೇರೆ ಫ್ಲವರ್ ವರ್ಲ್ಸ್ ವಿಲ್ ಅರೈಸ್ ಫ್ರಮ್ ದ ಲೆವೆಲ್ ಅಬವ್ ದ ಓವರಿ ಅಂತ. ಸೊ ಅಂಥ ಕೇಸಲ್ಲಿ ಓವರಿ ಇಸ್ ಸೆಟ್ ಟು ಬಿ ಇನ್ಫೀರಿಯರ್ and the other parts are superior. ಎಪಿಗೈನಸ್ ಫ್ಲವರ್ ನಲ್ಲಿ ಓವರಿ ಈ ರೀತಿ ಇದ್ರೆ ಅದರ ಮೇಲ್ಗಡೆ ಟುವರ್ಡ್ಸ್ ದ ರಿಮ್ ಆಫ್ ದ ಥಾಲಮಸ್, ಅಲ್ಲಿಂದ ಯು ವಿಲ್ ಹ್ಯಾವ್ ಸೆಪಲ್ಸ್, ಪೆಟಲ್ಸ್, ಸ್ಟೇಮನ್ ಅರೈಸಿಂಗ್. ಸೊ ನೀವು ಓವರಿ ಪೊಸಿಷನ್ ನೋಡಿದ್ರೆ ಅದು ಕೆಳಗಿದೆ. ದಿಸ್ ಇಸ್ ಇನ್ಫೀರಿಯರ್ ಓವರಿ. ಬೇರೆ ಎಲ್ಲ ವರ್ಲ್ಸ್ ಮೇಲ್ಗಡೆ ಇದೆ, ದೀಸ್ ಆರ್ ಸುಪೀರಿಯರ್ ವಿತ್ ರೆಸ್ಪೆಕ್ಟ್ ಟು ದಿ ಓವರಿ. ಇಂಥ ಫ್ಲವರ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ದಿ ಓವರಿ, ವಿತ್ ರೆಸ್ಪೆಕ್ಟ್ ಟು ದ ಗೈನೀಶಿಯಂ, ಬೇರೆ ವರ್ಲ್ಸ್ ಎಲ್ಲ ಮೇಲಿಂದ ಬರ್ತಾ ಇದೆ. ಹಾಗಾಗಿ ಫ್ಲವರ್ ಇಸ್ ಎಪಿಗೈನಸ್. ಫ್ಲವರ್ ಎಪಿಗೈನಸ್ ಇದ್ದಾಗ ಓವರಿ ವಿಲ್ ಬಿ ಇನ್ಫೀರಿಯರ್, ಅದರ್ ವರ್ಲ್ಸ್ ವಿಲ್ ಬಿ ಸುಪೀರಿಯರ್. ಹಾಗಾಗಿ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಬಿ. ಓವರಿ ಇಸ್ ಇನ್ಫೀರಿಯರ್ ಅಂಡ್ ಅದರ್ ಫ್ಲೋರಲ್ ಪಾರ್ಟ್ಸ್ ಆರ್ ಸುಪೀರಿಯರ್. ಓಕೆ, ಸೊ ದ್ಯಾಟ್ ಇಸ್ ಎಪಿಗೈನಸ್ ಫ್ಲವರ್. ನೆಕ್ಸ್ಟ್, ಇವಾಗ ಇದೇ ಆಪ್ಷನ್ ಅಲ್ಲಿ ಎಲ್ಲಿದೆ ನೋಡಿ, ಓವರಿ ಸುಪೀರಿಯರ್ ಅಂಡ್ ಅದರ್ ಫ್ಲೋರಲ್ ಪಾರ್ಟ್ಸ್ ಆರ್ ಇನ್ಫೀರಿಯರ್. ಅಂಥ ಫ್ಲವರ್ಗೆ ನಾವು ಹೈಪೋಗೈನಸ್ ಫ್ಲವರ್ ಅಂತ ಕರಿತೀವಿ. ಫ್ಲವರ್ ಪಾರ್ಟ್ಸ್ ಎಲ್ಲ ಪ್ರಿಟಿ ಮಚ್ ಸೇಮ್ ಲೆವೆಲ್ ಅಲ್ಲಿ ಅರೈಸ್ ಆಗ್ತಾ ಇದೆ ಅಂತ ಅಂದ್ರೆ ಅವಾಗ ನಾವು ಅದಕ್ಕೆ ಪೆರಿಗೈನಸ್ ಫ್ಲವರ್ ಅಂತ ಕರಿತೀವಿ. ಸ್ಟ್ರಿಕ್ಟ್ಲಿ ಹೇಳಿದರೆ ಕ್ವೆಶ್ಚನ್ ಅಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಎಪಿಗೈನಸ್ ಫ್ಲವರ್. ಸೊ ಅದ್ರ ತಕ್ಕಂತೆ ಓವರಿ ವಿಲ್ ಬಿ ಇನ್ಫೀರಿಯರ್, ಅದರ್ ಫ್ಲೋರಲ್ ವರ್ಲ್ಸ್ ವಿಲ್ ಬಿ ಸುಪೀರಿಯರ್. ಆಲ್ ರೈಟ್, now let's move to this question from the year 2008. This question is from Anatomy of Flowering Plants. ಒಂದು ವ್ಯಾಸ್ಕ್ಯುಲರ್ ಬಂಡಲ್ ಅಲ್ಲಿ
in a vascular bundle if xylem vessels develop in a centripetal fashion. The xylem is likely to be. Centripetal fashion ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಟುವರ್ಡ್ಸ್ ದ ಸೆಂಟರ್ ಡೆವಲಪ್ಮೆಂಟ್ ಆಗುತ್ತೆ. Some problem in this region, ಇಲ್ಲಿ ಸರಿಯಾಗಿ ಬರೆಯಕ್ಕೆ ಆಗ್ತಾ ಇಲ್ಲ. Let me try writing here. So xylem ನಲ್ಲಿ based on how wide the xylem vessels are, the xylem elements are, ನಾವು ಪ್ರೋಟೋಸೈಲಮ್ ಮೆಟಾಸೈಲಮ್ ಅಂತ ಎಲ್ಲ ಕ್ಲಾಸಿಫೈ ಮಾಡ್ತೀವಿ ಅಲ್ವಾ, ಎಂಡಾರ್ಕ್ ಎಕ್ಸಾರ್ಕ್ ಅದೆಲ್ಲ ಕಲ್ತಿದ್ದೀರಾ. ಸೊ ಪ್ರೋಟೋಸೈಲಮ್ ಎಲಿಮೆಂಟ್ಸ್ ಸ್ಮಾಲ್ ಇರುತ್ತೆ, ಅದರದ್ದು ಡೈಮೀಟರ್, ಮತ್ತೆ ಮೆಟಾಸೈಲಮ್ ಎಲಿಮೆಂಟ್ಸ್ ದೊಡ್ಡದಿರುತ್ತೆ. ಪ್ರೋಟೋಸೈಲಮ್ ಎಲಿಮೆಂಟ್ಸ್ ಫಸ್ಟ್ ಫಾರ್ಮ್ ಆಗೋದು, ಮೆಟಾಸೈಲಮ್ ಎಲಿಮೆಂಟ್ಸ್ ಲೇಟರ್ ಫಾರ್ಮ್ ಆಗೋದು. ಸೊ ಡೆವಲಪ್ಮೆಂಟ್ ಆಗುವಾಗ xylem ವೆಸಲ್ಸ್ ಟುವರ್ಡ್ಸ್ ದ ಸೆಂಟರ್ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಸೆಂಟ್ರಿಪೀಟಲ್ ಫ್ಯಾಷನ್ ಅಂತ ಕರಿತೀವಿ. ಟುವರ್ಡ್ಸ್ ದ ಸೆಂಟರ್ ಫಿಸಿಕ್ಸ್ ಅಲ್ಲಿ ಕೂಡ ನೀವು ಕಲ್ತಿರ್ಬೋದು. ಸೆಂಟ್ರಿಪೀಟಲ್ ಫ್ಯಾಷನ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಅಂದ್ರೆ ಪ್ರೋಟೋಸೈಲಮ್ ಏನ್ ಫಸ್ಟ್ ಫಾರ್ಮ್ ಆಗಿರುತ್ತೆ ಅದು ಪೆರಿಫೆರಿ ಹತ್ರ ಇರುತ್ತೆ, ಮೆಟಾಸೈಲಮ್ ಡೆವಲಪ್ ಆಗಿ ಟುವರ್ಡ್ಸ್ ದ ಸೆಂಟರ್ ಮೆಟಾಸೈಲಮ್ ಎಲಿಮೆಂಟ್ಸ್ ವಿಲ್ ಫಾರ್ಮ್. ಈ ರೀತಿಯ ಒಂದು ಅರೇಂಜ್ಮೆಂಟ್ ಆಫ್ xylemಗೆ ನಾವು ಎಕ್ಸಾರ್ಕ್ ಕಂಡೀಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಎಕ್ಸಾರ್ಕ್ ಕಂಡೀಷನ್. ಎಕ್ಸೋ ಅಂತ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಎಕ್ಸೋ ಅಂತ ಅಂದ್ರೆ ಔಟ್ಸೈಡ್. ಎಕ್ಸಾರ್ಕ್ ಯಾಕೆ we call it exarch? Because we are considering the protoxylem. Protoxylem towards periphery ಇದೆ, ಹಾಗಾಗಿ exarch. Protoxylem ಏನಾದರೂ towards the center ಇದ್ರೆ ಅದು ಎಂಡಾರ್ಕ್ ಆಗಿರೋದು. So over here they have told xylem vessels develop in centripetal fashion. ಹಾಗಿದ್ರೆ ನಾವು xylemಗೆ ಏನಂತ ರೆಫರ್ ಮಾಡ್ತೀವಿ? exarch xylem ಅಂತ ಕರಿತೀವಿ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. ಸೆಂಟ್ರಿಪೀಟಲ್ ಅಂತ ಹೇಳಿದರೆ ಸೆಂಟ್ರಾರ್ಕ್ ಇರ್ಬೋದು ಅಂತ ಎಲ್ಲ ನೀವು ಗೆಸ್ ಮಾಡೋ ಹಾಗಿಲ್ಲ. ಕಾನ್ಸೆಪ್ಟ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಸಿಗೋದು. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು another question from Anatomy of Flowering Plants from 2008. Identify the plant parts whose transverse sections show a clear and prominent pith. ಪ್ರಾಮಿನೆಂಟ್ ಪಿತ್ ನಾವು ಯಾವ್ಯಾವ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ದ ಸೆಕ್ಷನ್ ಅಲ್ಲಿ ನೋಡ್ಬೋದು. ಡೈಕಾಟ್ ಸ್ಟೆಮ್ ಅಲ್ಲಿ ಪಿತ್ ಇರುತ್ತಾ? ಇರುತ್ತೆ. ಮೋನೋಕಾಟ್ ಸ್ಟೆಮ್ ಅಲ್ಲಿ ಪಿತ್ ಇರುತ್ತಾ? ಇಲ್ಲ. ಯಾಕೆ ಹೇಳಿ? ಇಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ಸ್ ಎಲ್ಲ ಪೂರ್ತಿ ಸ್ಕ್ಯಾಟರ್ ಆಗ್ಬಿಟ್ಟಿರುತ್ತೆ, ಒಂದು ಕ್ಲಿಯರ್ ಆಗಿರುವಂತಹ ಪ್ರಾಮಿನೆಂಟ್ ಆಗಿರುವ ಪಿತ್ ನಮಗೆ ಕಾಣಿಸಲ್ಲ. ಡೈಕಾಟ್ ಸ್ಟೆಮ್ ಅಲ್ಲಿ ಪಿತ್ ಇರುತ್ತೆ, ಮೋನೋಕಾಟ್ ರೂಟ್ ಅಲ್ಲಿ ಕೂಡ ಪಿತ್ ಇರುತ್ತೆ. ಡೈಕಾಟ್ ರೂಟ್ ನಲ್ಲಿ ಪಿತ್ ಇರೋದಿಲ್ಲ, ಇರುತ್ತೆ ತುಂಬಾ ಚಿಕ್ಕದು, ಅಷ್ಟು ಪ್ರಾಮಿನೆಂಟ್ ಆಗಿರೋದಿಲ್ಲ. ಮೋನೋಕಾಟ್ ರೂಟ್ ಅಲ್ಲಿ ಪಿತ್ ಪ್ರಾಮಿನೆಂಟ್ ಆಗಿರುತ್ತೆ. ಡೈಕಾಟ್ ಸ್ಟೆಮ್ ಅಲ್ಲಿ ಪಿತ್ ಪ್ರಾಮಿನೆಂಟ್ ಆಗಿರುತ್ತೆ, ಡೈಕಾಟ್ ರೂಟ್ ಅಲ್ಲಿ ಪ್ರಾಮಿನೆಂಟ್ ಆಗಿರೋದಿಲ್ಲ. ಇದೆ ಬಟ್ ತುಂಬಾ ಚಿಕ್ಕದಾಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಕ್ಲಿಯರ್ ಆಗಿರುವಂತಹ ಪ್ರಾಮಿನೆಂಟ್ ಆಗಿರುವಂತಹ ಪಿತ್ ಕೊಟ್ಟಿರೋ ಆಪ್ಷನ್ಸ್ ನಲ್ಲಿ ಬೆಸ್ಟ್ ಯಾವುದು ಅಂತ ಅಂದ್ರೆ ಆಪ್ಷನ್ ಬಿ. ಡೈಕಾಟ್ ಸ್ಟೆಮ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಂದು ರಿಂಗ್ ತರ ಅರೇಂಜ್ ಆಗಿರುತ್ತೆ ವ್ಯಾಸ್ಕ್ಯುಲರ್ ಬಂಡಲ್ಸ್, ಕಾರ್ಟೆಕ್ಸ್ ಆದ ನಂತರ. ಸೊ ಸೆಂಟರ್ ನಲ್ಲಿ ಒಂದು ವೆರಿ ಕ್ಲಿಯರ್ ಡಿಸ್ಟಿಂಕ್ಟ್ ಪಿತ್ ನ ನೋಡ್ಬೋದು. ಅದೇ ರೀತಿ ನೀವು ಮೋನೋಕಾಟ್ ರೂಟ್ ಸೆಕ್ಷನ್ ಅಲ್ಲಿ ಕೂಡ ನೋಡಬಹುದು. ಸೊ ದ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ. ಓಕೆ, ಸೊ ದಿಸ್ ಇಸ್ ಅ ಕ್ವೆಶ್ಚನ್ ಫ್ರಮ್ 2011. ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಬಗ್ಗೆ ಇದು ಕ್ವೆಶ್ಚನ್. ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಆರ್ ಪ್ರೆಸೆಂಟ್ ಇನ್ ದ ಡ್ಯಾಶ್ ಆಫ್ ದ ರೂಟ್. ಎಪಿಬ್ಲೆಮ್ ಅಲ್ಲ, ಕಾರ್ಟೆಕ್ಸ್ ಅಲ್ಲ, ಪೆರಿಸೈಕಲ್ ಅಲ್ಲ, ಎಂಡೋಡರ್ಮಿಸ್ ಅಲ್ಲ. ಇಲ್ಲಿ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅಂದ್ರೆ ಅರ್ಥ ಏನು? ನಮಗ್ ಗೊತ್ತಿರೋ ಹಾಗೆ ರೂಟ್ಸ್ ನಲ್ಲಿ ಎಂಡೋಡರ್ಮಿಸ್ ಅಲ್ಲಿ, ಇವಾಗ ನೀವು ರೂಟ್ ಸೆಕ್ಷನ್ ತಗೊಂಡ್ರೆ ಔಟರ್ ಮೋಸ್ಟ್ ಲೇಯರ್ ಇಸ್ ದಿ ಎಪಿಡರ್ಮಿಸ್, ಅದಕ್ಕೆ ನಾವು ಎಪಿಬ್ಲಮ ಅಂತ ಕೂಡ ಕರಿತೀವಿ. ಅದ್ರೊಳಗಡೆ ಯು ಹ್ಯಾವ್ ದ ಕಾರ್ಟೆಕ್ಸ್. ಕಾರ್ಟೆಕ್ಸ್ ನ ಇನ್ನರ್ ಮೋಸ್ಟ್ ಲೇಯರ್ ಎಂಡೋಡರ್ಮಿಸ್ ಏನಿದೆ, ಈ ಎಂಡೋಡರ್ಮಿಸ್ ನ ರೇಡಿಯಲ್ ಮತ್ತೆ ಟ್ಯಾಂಜೆನ್ಷಿಯಲ್ ವಾಲ್ಸ್ ನಲ್ಲಿ ಸೆಕೆಂಡರಿ ವಾಲ್ ಥಿಕನಿಂಗ್ ಆಗಿರುತ್ತೆ, ಅಲ್ಲಿ ಸೂಬೆರಿನ್ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ನಾವು ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕೇಳಿರೋ ಪ್ರಶ್ನೆ ಎಕ್ಸಾಕ್ಟ್ಲಿ ಯಾವ ರೀಜನ್ ಆಫ್ ದ ರೂಟ್ ನಲ್ಲಿ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಇರುತ್ತೆ ಅಂತ. It is present in the endodermis of the root. Monocots, dicots ಎರಡರಲ್ಲೂ ಕೂಡ ಇರುತ್ತೆ. So the correct answer to this question is option D. ತುಂಬಾ ಡೈರೆಕ್ಟ್ ಕ್ವೆಶ್ಚನ್ ಇದು. ನೆಕ್ಸ್ಟ್ 2013 ಒಂದು ಕ್ವೆಶ್ಚನ್ ನೋಡೋಣ. ಇಲ್ಲಿ ನಮಗೆ ಡೈಕಾಟ್ ರೂಟ್, ವೇಟ್, ದಿಸ್ ಲುಕ್ಸ್ ಲೈಕ್ ಅ ಮೋನೋಕಾಟ್ ರೂಟ್ ಅಲ್ವಾ? ಸೊ ಮೋನೋಕಾಟ್ ರೂಟ್ ಸೆಕ್ಷನ್, ಮೋನೋಕಾಟ್ ಲೀಫ್ ಸೆಕ್ಷನ್ ಕೊಟ್ಟಿದ್ದಾರೆ. The diagram given below represents the transverse section of a monocot leaf. ಐಡೆಂಟಿಫೈ ದ ಪಾರ್ಟ್ಸ್ ಲೇಬಲ್ಡ್ as A, B, C and D. 4 ಲೇಬಲ್ಸ್ ಇದೆ, ಅದೇನು ಅಂತ ಐಡೆಂಟಿಫೈ ಮಾಡಬೇಕು. ಅದ್ರ ಫಂಕ್ಷನ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಅದೇನು ಆ ಸೆಲ್ ಅಥವಾ
ಯಾವ ಪಾರ್ಟ್ ಅದು ಲೀಫ್ ಅಲ್ಲಿ ಅಂತ ನಾವು ಐಡೆಂಟಿಫೈ ಮಾಡ್ಬೇಕಾಗಿಲ್ಲ, ನಾವು ಐಡೆಂಟಿಫೈ ಮಾಡಬೇಕು ಆ ಪಾರ್ಟ್ ಫಂಕ್ಷನ್ ಏನು ಅಂತ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಲ್ಲಿ ನಮ್ಗೆ ಎ ಏನ್ ಲೇಬಲ್ ಮಾಡಿದ್ದಾರೆ, ಹಿಯರ್ ಯು ಫೈಂಡ್ ದೀಸ್ ಬುಲಿಫಾರ್ಮ್ ಸೆಲ್ಸ್. ಈ ಬುಲಿಫಾರ್ಮ್ ಸೆಲ್ಸ್ ನಮಗೆ ಬರೀ ಮೋನೋಕಾಟ್ಸ್ ನಲ್ಲಿ ಸಿಗೋದು. ಯೂಶಲಿ ಅಪ್ಪರ್ ಎಪಿಡಮಿಸ್ ಅಥವಾ ಆಡಾಕ್ಸಿಯಲ್ ಎಪಿಡಮಿಸ್ ಅಲ್ಲಿ ನಾವು ನೋಡ್ತೀವಿ, ವೆರಿ ಕ್ಲೋಸ್ ಟು ದ ವ್ಯಾಸ್ಕ್ಯುಲರ್ ಬಂಡಲ್ಸ್. ಅದ್ರ ಕೆಲಸ ಏನು ಅಂತ ಅಂದ್ರೆ ದೀಸ್ ಆರ್ ಎನ್ಲಾರ್ಜ್ ಸೆಲ್ಸ್ ದರ್ ಆರ್ ಕಲರ್ಲೆಸ್, ಆಯ್ತಾ. ಸೊ ಇದ್ರ ಕೆಲಸ ಏನು ಅಂತ ಅಂದ್ರೆ ಯಾವಾಗಾದ್ರೂ ಪ್ಲಾಂಟ್ ನಲ್ಲಿ ನೀರಿನ ಅವೈಲಬಿಲಿಟಿ ಕಡಿಮೆ ಆದಾಗ ಅದರಲ್ಲಿರೋ ವಾಟರ್ನ ಅದು ಲೂಸ್ ಮಾಡಿಕೊಂಡು ಆ ಲೀಫ್ ಕರ್ಲ್ ಆಗೋ ರೀತಿ ಮಾಡುತ್ತೆ. ಇದಕ್ಕೆ ನಾವು ಮೋಟರ್ ಸೆಲ್ಸ್ ಅಂತ ಕೂಡ ಕರಿತೀವಿ. ಅದ್ರ ಫಂಕ್ಷನ್ಗೆ ಮೋಟರ್ ಆಕ್ಷನ್ ಅಂತ ಕೂಡ ಕರಿತೀವಿ. ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸ್ ನಲ್ಲಿ ಆಪ್ಷನ್ ಎ ಆಪ್ಷನ್ ಬಿ ಅಲ್ಲಿ ಫಂಕ್ಷನ್ ಆಫ್ ಎ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಇನ್ ಮಿಕ್ಕಿದ ಎರಡನ್ನ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಸೆಕೆಂಡ್ ಬಿ ಏನು, ಮೀಸೋಫಿಲ್ ಸೆಲ್ಸ್. ಮೀಸೋಫಿಲ್ ಫಂಕ್ಷನ್ ಏನಿದೆ, ಫೋಟೋಸಿಂಥಸಿಸ್ ಪರ್ಫಾರ್ಮ್ ಮಾಡೋದು ಅಲ್ವಾ. ಸೊ ಬಿ ಇಸ್ ಫೋಟೋಸಿಂಥಸಿಸ್, ದಿಸ್ ಇಸ್ ಕರೆಕ್ಟ್. ಇಲ್ಲಿ ಇನ್ಕರೆಕ್ಟ್ ಆಗಿದೆ, ನಮಗೆ ಕರೆಕ್ಟ್ ಆನ್ಸರ್ ಆಲ್ರೆಡಿ ಸಿಕ್ಬಿಡ್ತು ಆಪ್ಷನ್ ಎ. ಸಿ ಏನ್ ಪಾರ್ಟ್ ಇದೆ ನೋಡೋಣ. ಸಿ ಅಲ್ಲಿ ನಮಗೆ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇದೆ ದಟ್ ಹೆಲ್ಪ್ಸ್ ಇನ್ ಕಂಡಕ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ಲೀಫ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ, ಪ್ಲಾಂಟ್ ಬಾಡಿ. ಮತ್ತೆ ರೂಟ್ಸ್ ಇಂದ ಲೀವ್ಸ್ ಗೆ ವಾಟರ್ ಟ್ರಾನ್ಸ್ಪೋರ್ಟ್ ಆಗ್ಬೇಕಂದ್ರೂ ಕೂಡ ಈ ವ್ಯಾಸ್ಕ್ಯುಲರ್ ಬಂಡಲ್ಸ್ ಮುಖಾಂತರನೇ ಆಗೋದು. ಸೊ ಸಿ ಹೆಲ್ಪ್ಸ್ ಇನ್ ಕಂಡಕ್ಷನ್. ಡಿ, ಇದು ಡಿ. ಡಿ ಇಸ್ ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಹೆಲ್ಪ್ಸ್ ಇನ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಅಂದ್ರೆ ಅರ್ಥ ಏನು, ವಾಟರ್ ಲಾಸ್ ಆಗೋದು ಇನ್ ದ ಫಾರ್ಮ್ ಆಫ್ ವೇಪರ್, ಅದಕ್ಕೆ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಅದಕ್ಕೆ ಹೆಲ್ಪ್ ಮಾಡುವಂಥದ್ದು ಲೀವ್ಸ್ ನಲ್ಲಿರುವಂತಹ ಟೈನಿ ಪೋರ್ಸ್ ಕಾಲ್ಡ್ ಸ್ಟೊಮ್ಯಾಟಾ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ ಅಲ್ವಾ. ವೆರಿ ಈಸಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ದಟ್ ವಾಸ್ ಆಸ್ಕ್ಡ್ ಇನ್ 2013. ಸ್ಟೊಮ್ಯಾಟಾ ಯಾವಾಗ್ಲೂ ಓಪನ್ ಆಗಿರೋದಿಲ್ಲ. ಸ್ಟೊಮ್ಯಾಟಾ ಆರ್ ಪೋರ್ಸ್ ತರ ಪ್ರೆಸೆಂಟ್ ಆನ್ ದಿ ಲೀವ್ಸ್ ಅಂಡ್ ಸಮಟೈಮ್ಸ್ ದ ಯಂಗ್ ಸ್ಟೆಮ್ಸ್. ಇದು ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ವೆದರ್ ಇಟ್ಸ್ ಓಪನ್ ಆರ್ ಕ್ಲೋಸ್ ಡಿಪೆಂಡ್ಸ್ ಅಪಾನ್ ದಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಅದು ಓಪನ್ ಆಗುತ್ತಾ, ಕ್ಲೋಸ್ ಆಗುತ್ತಾ, ಯಾವಾಗ ಓಪನ್ ಆಗಬೇಕು, ಯಾವಾಗ ಕ್ಲೋಸ್ ಆಗಬೇಕು, ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವ ರೀತಿಯ ಸೆಲ್ಸ್ ಅಂತ ಈ ಕ್ವೆಶ್ಚನ್ ಅಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಅಲ್ಲಿ ಗಾರ್ಡ್ ಸೆಲ್ಸ್ ಇದೆ, ಎಪಿಡರ್ಮಲ್ ಸೆಲ್ಸ್ ಇದೆ, ಮೀಸೋಫಿಲ್ ಸೆಲ್ಸ್ ಇದೆ, ಲೆಂಟಿ ಸೆಲ್ಸ್ ಇದೆ. ಕರೆಕ್ಟ್ ಆನ್ಸರ್ ಇದಕ್ಕೆ ಆಪ್ಷನ್ ಎ ಗಾರ್ಡ್ ಸೆಲ್ಸ್. ಡೈಕಾಟ್ ಪ್ಲಾಂಟ್ಸ್ ನಲ್ಲಿ ಗಾರ್ಡ್ ಸೆಲ್ಸ್ ಆರ್ kidney shaped. Guard cells are kidney shaped like this. They enclose the stomata athwa stoma. In monocot plants, they are like this. They are dumbbell shaped. So this is the stoma. These cells are the guard cells. Basically, they act like security guards. ಈ ಗೇಟ್ ಅಥವಾ ಈ ಓಪನಿಂಗ್ ಯಾವಾಗ ಓಪನ್ ಆಗಬೇಕು, ಯಾವಾಗ ಕ್ಲೋಸ್ ಆಗಬೇಕು, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ನಮ್ಮ ಗಾರ್ಡ್ ಸೆಲ್ಸ್. ಗಾರ್ಡ್ ಸೆಲ್ಸ್ ಇನ್ಫ್ಯಾಕ್ಟ್ ಆರ್ ಎ ಟೈಪ್ ಆಫ್ ಎಪಿಡರ್ಮಲ್ ಸೆಲ್ಸ್ ಇಟ್ ಸೆಲ್ಫ್. ಎಲ್ಲ ಎಪಿಡರ್ಮಲ್ ಸೆಲ್ಸ್ ಕೂಡ ಅದು ಮಾಡೋದಕ್ಕಾಗೋದಿಲ್ಲ. ಸ್ಪೆಷಲೈಸ್ಡ್ ಎಪಿಡರ್ಮಲ್ ಸೆಲ್ಸ್ ಕಾಲ್ಡ್ ಗಾರ್ಡ್ ಸೆಲ್ಸ್ ಮಾತ್ರ ಅದನ್ನ ಕಂಟ್ರೋಲ್ ಮಾಡಬಹುದು. ಮೀಸೋಫಿಲ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಲೀಫ್ ಅಂಡ್ ದಿ ಪರ್ಫಾರ್ಮ್ ಫೋಟೋಸಿಂಥಸಿಸ್. ಲೆಂಟಿ ಸೆಲ್ಸ್ ನಾವು ಬಾರ್ಕಲ್ ನೋಡಬಹುದು, ಅದು ಕೂಡ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈ ಪ್ರಶ್ನೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 2016 ಅಲ್ಲಿ ಕೇಳಿರುವಂತದ್ದು, ಇನ್ ಪ್ಲಾಂಟ್ಸ್ ಲ್ಯಾಟ್ರಲ್ ರೂಟ್ಸ್ ಎಲ್ಲಿಂದ ಅರೈಸ್ ಆಗುತ್ತೆ? ಲ್ಯಾಟ್ರಲ್ ರೂಟ್ಸ್ ಅರೈಸ್ ಫ್ರಮ್ ಎಪಿಡರ್ಮಿಸ್ಸಾ, ಹೈಪೋಡರ್ಮಿಸ್ಸಾ, ಎಂಡೋಡರ್ಮಿಸ್ಸಾ, ಪೆರಿಸೈಕಲಾ? ಫಸ್ಟ್ ಆಫ್ ಆಲ್, ರೂಟ್ಸ್ ನಲ್ಲಿ ಹೈಪೋಡರ್ಮಿಸ್ ಇರೋದಿಲ್ಲ, ಇದನ್ನ ನಾವು ಎಲಿಮಿನೇಟ್ ಮಾಡಬಹುದು. ಎಪಿಡರ್ಮಿಸ್ ಇದೆ, ಎಂಡೋಡರ್ಮಿಸ್ ಇದೆ, ಪೆರಿಸೈಕಲ್ ಇದೆ. ಎಪಿಡರ್ಮಿಸ್ ನಿಂದ ರೂಟ್ ಹೇರ್ ಅರೈಸ್ ಆಗುತ್ತೆ, ಲ್ಯಾಟ್ರಲ್ ರೂಟ್ಸ್ ಅರೈಸ್ ಆಗಲ್ಲ. ಲ್ಯಾಟ್ರಲ್ ರೂಟ್ಸ್ ಅಂದ್ರೆ ಅರ್ಥ ಏನ್ ಹೇಳಿ? ಒಂದು ಪ್ರೈಮರಿ ರೂಟ್ ಇರುತ್ತೆ, ಅದ್ರ ಸೈಡ್ ನಿಂದ ರೂಟ್ಸ್ ಅರೈಸ್ ಆಗುತ್ತಲ್ವಾ, ಅದಕ್ಕೆ ನಾವು ಲ್ಯಾಟ್ರಲ್ ರೂಟ್ಸ್ ಅಂತ ಕರಿತೀವಿ. ಲ್ಯಾಟ್ರಲ್ ರೂಟ್ಸ್ ಅರೈಸ್ ಆಗುವಂಥದ್ದು ಪೆರಿಸೈಕಲ್ ನಿಂದ. ಸೊ ಈ ಪ್ರಶ್ನೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. ಎಂಡೋಡರ್ಮಿಸ್ ನಲ್ಲಿ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ರೂಟ್ ನಲ್ಲಿ ಯು ಕ್ಯಾನ್ ಸಿ ರೂಟ್ ಹೇರ್ ಆಲ್ಸೋ, ಯು ಕ್ಯಾನ್ ಸಿ ಲ್ಯಾಟ್ರಲ್ ರೂಟ್ಸ್ ಆಲ್ಸೋ. ರೂಟ್ ಹೇರ್ ಅರೈಸ್ ಆಗೋದು ಎಪಿಡರ್ಮಿಸ್ ನಲ್ಲಿ, ಲ್ಯಾಟ್ರಲ್ ರೂಟ್ಸ್ ಅರೈಸ್ ಆಗೋದು ಪೆರಿಸೈಕಲ್ ನಿಂದ. Next question, 2018. In which type of vascular bundles are xylem and phloem present at the same radius? Radial vascular bundles ಅಲ್ಲಿ ಏನಾಗುತ್ತೆ? xylem ಮತ್ತೆ phloem ಈ ರೀತಿ ಆಲ್ಟರ್ನೇಟ್ ಆಗುತ್ತೆ ಅಲ್ವಾ? ಸೊ ನೀವು ಈ ರೇಡಿಯಸ್ ನ ತಗೊಂಡ್ರೆ xylem ಸಿಗುತ್ತೆ, ಈ ರೇಡಿಯಸ್ ನ ತಗೊಂಡ್ರೆ phloem ಸಿಗುತ್ತೆ. ಇಂಥ ಒಂದು ಅರೇಂಜ್ಮೆಂಟ್ ಗೆ ರೇಡಿಯಲ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಕಂಜಾಯಿಂಟ್ ಅರೇಂಜ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ xylem ಮತ್ತೆ phloem ಒಂದೇ ಬಂಡಲ್ ನಲ್ಲಿ ಇರುತ್ತೆ.
ಒಂದು ರೇಡಿಯಸ್ ನಲ್ಲೇ ನಮಗೆ xylem phloem ಎರಡು ಸಿಗುತ್ತೆ. ಇಲ್ಲಿ ಕೇಳಿರೋದು ಅದೇ, ಇನ್ ವಿಚ್ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ xylem ಅಂಡ್ phloem ಪ್ರೆಸೆಂಟ್ ಅಟ್ ದ ಸೇಮ್ ರೇಡಿಯಸ್. ಅದನ್ನ ನಾವು ಕಂಜಾಯಿಂಟ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ನಲ್ಲಿ ನೋಡಬಹುದು. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಸಿ. ಕ್ಲೋಸ್ಡ್ ಅಂದ್ರೆ ಏನು? ಕ್ಲೋಸ್ಡ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂದ್ರೆ ಯಾವ ವ್ಯಾಸ್ಕ್ಯುಲರ್ ಬಂಡಲ್ಸ್ ಮಧ್ಯೆ ಕೇಂಬಿಯಂ ಇಲ್ಲ, ಅದಕ್ಕೆ ನಾವು ಕ್ಲೋಸ್ಡ್ ಅಂತ ಕರಿತೀವಿ. ಎಕ್ಸಾರ್ಕ್ ಅಂತ ಅಂದ್ರೆ ಯಾವಾಗ ಪ್ರೋಟೋಸೈಲಮ್ ಹೊರಗಡೆ ಫೇಸ್ ಮಾಡುತ್ತೆ ಟುವರ್ಡ್ಸ್ ದ ಪೆರಿಫೆರಿ, ಮೆಟಾಸೈಲಮ್ ಒಳಗಡೆ ಫೇಸ್ ಮಾಡುತ್ತೆ, ಆ ಝೈಲಮ್ಗೆ ನಾವು ಎಕ್ಸಾರ್ಕ್ ಅಂತ ಕರಿತೀವಿ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕಂಜಂಕ್ಟಿವ್ ಟಿಶ್ಯೂ ಇಸ್ ಪ್ರೆಸೆಂಟ್ ಬಿಟ್ವೀನ್ ಡ್ಯಾಶ್ ಅಂಡ್ ಡ್ಯಾಶ್ ಇನ್ ಡ್ಯಾಶ್. 1, 2 and 3 ಮೂರು ಬ್ಲಾಂಕ್ಸ್. ಫಸ್ಟ್ ಆಪ್ಷನ್ ಅಲ್ಲಿ ಪೆರಿಸೈಕಲ್ ಅಂಡ್ ಎಂಡೋಡರ್ಮಿಸ್ ಡೈಕಾಟ್ ರೂಟ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ xylem ಮತ್ತೆ phloem ಮಧ್ಯೆ ಡೈಕಾಟ್ ರೂಟ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಡೈಕಾಟ್ ಲೀಫ್ ಅಲ್ಲಿ ಪ್ಯಾಲಿಸೇಡ್ ಮತ್ತೆ ಸ್ಪಂಜಿ ಪ್ಯಾರೆನ್ಕೈಮ ಮಧ್ಯ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಡೈಕಾಟ್ ಸ್ಟೆಮ್ ಅಲ್ಲಿ xylem ಮತ್ತೆ phloem ಮಧ್ಯ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ಕಂಜಂಕ್ಟಿವ್ ಟಿಶ್ಯೂ ನಾವು ಡೈಕಾಟ್ ರೂಟ್ ನಲ್ಲಿ ನೋಡ್ತೀವಿ. ಡೈಕಾಟ್ ರೂಟ್ ನ ನೀವು ಸ್ಟೀಲರ್ ರೀಜನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ xylem ಮತ್ತೆ phloem ರೇಡಿಯಲ್ ಅರೇಂಜ್ಮೆಂಟ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ xylem ಮತ್ತೆ phloem ಮಧ್ಯ ಏನು ಟಿಶ್ಯೂ ಇರುತ್ತೆ ಅದಕ್ಕೆ ನಾವು ಕಂಜಂಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಬಿ. ಡೈಕಾಟ್ ರೂಟ್ ನಲ್ಲಿ xylem ಮತ್ತೆ phloem ಮಧ್ಯೆ ಇರುವಂತದ್ದು ಕಂಜಂಕ್ಟಿವ್ ಟಿಶ್ಯೂ. ಓಕೆ, ನೌ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. 2020 ಅಲ್ಲಿ ಕೇಳಿರೋದು, ವೆರಿ ರೀಸೆಂಟ್ ಕ್ವೆಶ್ಚನ್. ಅ ಸ್ಟೂಡೆಂಟ್ ಅಬ್ಸರ್ವ್ಸ್ ಗ್ರಾಸ್ ಅಂಡ್ ಹೈಬಿಸ್ಕಸ್ ಪ್ಲಾಂಟ್ಸ್. ಎರಡು ಪ್ಲಾಂಟ್ಸ್ ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಗ್ರಾಸ್ ಒಂದು, ಹೈಬಿಸ್ಕಸ್ ಒಂದು, ಅವರ ಗಾರ್ಡನ್ ನಲ್ಲಿ ಡ್ಯೂರಿಂಗ್ ನೂನ್ ಮಧ್ಯಾಹ್ನ. ಟು ಹಿಸ್ ಸರ್ಪ್ರೈಸ್ ಓನ್ಲಿ ದ ಲೀವ್ಸ್ ಆಫ್ ಗ್ರಾಸ್ were rolled inwards. The reason could be, ಎರಡು plants to leaves ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. At this point I want you to remember that grass is a monocot while hibiscus is a dicot. monocot leaves ನ upper epidermis ಅಲ್ಲಿ ಬುಲಿಫಾರ್ಮ್ ಸೆಲ್ಸ್ ಇರುತ್ತೆ. ಅದು ವಾಟರ್ ಲಾಸ್ ಆದಾಗ, ಟೆಂಪರೇಚರ್ ತುಂಬಾ ಜಾಸ್ತಿ ಇದ್ದು ವಾಟರ್ ಅವೈಲಬಿಲಿಟಿ ಪ್ಲಾಂಟ್ಗೆ ಕಡಿಮೆ ಆದಾಗ ರೇಟ್ಸ್ ಆಫ್ ಟ್ರಾನ್ಸ್ಪಿರೇಷನ್ ಕಡಿಮೆ ಮಾಡೋದಕ್ಕೆ, ಸನ್ಗೆ ಎಕ್ಸ್ಪೋಸ್ ಆಗಿರೋ ಸರ್ಫೇಸ್ ಏರಿಯಾನ ಕಡಿಮೆ ಮಾಡೋದಕ್ಕೆ ಇಟ್ ವಿಲ್ ರೋಲ್ ಇನ್ವರ್ಡ್ಸ್. ಓಕೆನಾ? ಸೊ ಇದಕ್ಕೆ ಮೋಟರ್ ಆಕ್ಷನ್ ಅಂತ ಕರಿತೀವಿ. ಅದಕ್ಕೆ ಆ ಸೆಲ್ಸ್ಗೆ ನಾವು ಮೋಟರ್ ಸೆಲ್ಸ್ ಅಂತ ಕೂಡ ಕರಿತೀವಿ. ಇನ್ನೊಂದು ಕ್ವೆಶ್ಚನ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದು ನಮಗೆ ಕಾಣಿಸೋದು ಬರೀ ಮೋನೋಕಾಟ್ ಲೀವ್ಸ್ ನಲ್ಲಿ, ಡೈಕಾಟ್ ಲೀವ್ಸ್ ನಲ್ಲಿ ಇದಿರೋದಿಲ್ಲ. ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಟೆಂಪರೇಚರ್ ಜಾಸ್ತಿ ಆದಾಗ ಟ್ರಾನ್ಸ್ಪಿರೇಷನ್ ತುಂಬಾ ಜಾಸ್ತಿ ಆಗುತ್ತೆ, ಪ್ಲಾಂಟ್ಗೆ ಸರಿಯಾಗಿ ನೀರ್ ಸಿಗದೆ ಇರ್ಬೋದು. ಅಂಥ ಟೈಮಲ್ಲಿ ಅದು ವಾಟರ್ ಲಾಸ್ ಮಾಡಿ ಫ್ಲಾಸಿಡ್ ಆಗಿ ಲೀಫ್ ಒಳಗಡೆಗೆ ಇನ್ವರ್ಡ್ ಕರ್ಲ್ ಆಗೋ ರೀತಿ ಮಾಡುತ್ತೆ. ಆ ರೀತಿಯ ಸೆಲ್ಸ್ ನಮ್ಮ ಡೈಕಾಟ್ ಹೈಬಿಸ್ಕಸ್ ನಲ್ಲಿ ಇಲ್ದಿರೋ ಕಾರಣದಿಂದ ಹೈಬಿಸ್ಕಸ್ ನಲ್ಲಿ ನಾವು ಆ ರೀತಿಯ ರೋಲಿಂಗ್ ಅಥವಾ ಕರ್ಲಿಂಗ್ ನ ನೋಡಲ್ಲ. ಫಸ್ಟ್ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಡ್ಯೂ ಟು ಹೈ ರೇಟ್ ಆಫ್ ಟ್ರಾನ್ಸ್ಪಿರೇಷನ್. ಆಪ್ಷನ್ ಬಿ ಪ್ರೆಸೆನ್ಸ್ ಆಫ್ ಮೋರ್ ನಂಬರ್ ಆಫ್ ಸ್ಟೊಮ್ಯಾಟಾ ಇನ್ ದ ಗ್ರಾಸ್ ಲೀವ್ಸ್, undifferentiated mesophil in the grass leaves, presence of bulliform cells in the grass leaves. ಇಲ್ಲಿಗೆ ಮೋಸ್ಟ್ ಅಪ್ರೋಪ್ರಿಯೇಟ್ ರೀಸನ್ ಆಪ್ಷನ್ ಏನು ಅಂತ ಅಂದ್ರೆ ಆಪ್ಷನ್ ಡಿ. ಗ್ರಾಸ್ ಲೀವ್ಸ್ ನಲ್ಲಿ ಬುಲಿಫಾರ್ಮ್ ಸೆಲ್ಸ್ ಇರುತ್ತೆ. ದಟ್ ಇಸ್ ವಾಟ್ ಇಸ್ ಕಾಸಿಂಗ್ ದ ಲೀಫ್ ಟು ರೋಲ್ ಇನ್ವರ್ಡ್ಸ್. ಆ ರೀತಿಯ ಸೆಲ್ಸ್ ನಮ್ಮ ಡೈಕಾಟ್ ಪ್ಲಾಂಟ್ಸ್ ನಲ್ಲಿ ಇರೋದಿಲ್ಲ, ಡೈಕಾಟ್ ಲೀವ್ಸ್ ನಲ್ಲಿ ಇರೋದಿಲ್ಲ. ಸೊ ದಟ್ ವಿಲ್ ನಾಟ್ ಕರ್ಲ್. ದೇರ್ಫೋರ್ ಈ ಕ್ವೆಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಇಸ್ ಆಪ್ಷನ್ ಡಿ. ನೌ 2023 ಈ ಕ್ವೆಶ್ಚನ್ ನೋಡೋಣ. ವೆನ್ ವ್ಯಾಸ್ಕ್ಯುಲರ್ ಕೇಂಬಿಯಂ is present between xylem and phloem, vascular bundle is called. Conjoint vascular bundle ಇದೆ ಅಂತ ಅನ್ಕೊಳ್ಳೋಣ. There is xylem, there is phloem. xylem ಮತ್ತೆ phloem ಮಧ್ಯೆ there is a strip of cambium. ಇಂಥ ಒಂದು ವ್ಯಾಸ್ಕ್ಯುಲರ್ ಬಂಡಲ್ಗೆ ನಾವು ಏನಂತ ಕರಿತೀವಿ? ಇದಕ್ಕೆ ನಾವು ಓಪನ್ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ ಅಂತ ಕರಿತೀವಿ. ಈ ರೀತಿಯ ವ್ಯಾಸ್ಕ್ಯುಲರ್ ಬಂಡಲ್ ನಾವು ಬರೀ ಡೈಕಾಟ್ ನಲ್ಲಿ ನೋಡ್ಬೋದು, ಮೋನೋಕಾಟ್ಸ್ ಅಲ್ಲಿ ಇರೋದಿಲ್ಲ. ಇಲ್ಲಿ ಕೇಂಬಿಯಂ ಇರೋ ಕಾರಣದಿಂದ ಡೈಕಾಟ್ಸ್ ನಲ್ಲಿ ಸೆಕೆಂಡರಿ ಗ್ರೋತ್ ನ ನಾವು ನೋಡ್ಬೋದು.
ಸೆಕೆಂಡರಿ ಗ್ರೋತ್ ಅಂತ ಅಂದ್ರೆ ಪ್ಲಾಂಟ್ ಗ್ರೋ ಆಗ್ತಾ ಆಗ್ತಾ ಅದ್ರ ಸ್ಟೆಮ್ ಕೂಡ ಗರ್ತ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ಡೈಮೀಟರ್ ದೊಡ್ಡದಾಗುತ್ತೆ. ಸೊ ಅದಕ್ಕೆ ನಾವು ಸೆಕೆಂಡರಿ ಗ್ರೋತ್ ಅಂತ ಕರಿತೀವಿ. ಎಲ್ಲಿ ಕೇಂಬಿಯಂ ಪ್ರೆಸೆಂಟ್ ಇರುತ್ತೆ ವಿತ್ ಇನ್ ದ ವ್ಯಾಸ್ಕ್ಯುಲರ್ ಬಂಡಲ್ ಅಲ್ಲಿ ಸೆಕೆಂಡರಿ ಗ್ರೋತ್ ಸಾಧ್ಯತೆ ಇದೆ. ಸೊ ಇಟ್ ಇಸ್ ಓಪನ್ ಟು ಸೆಕೆಂಡರಿ ಗ್ರೋತ್ ಅಂತ ಹೇಳ್ಬೋದು. ಎಲ್ಲಿ ಕೇಂಬಿಯಂ ಇರೋದಿಲ್ಲ ದೇರ್ ಇಟ್ ಇಸ್ ಕ್ಲೋಸ್ಡ್ ಫಾರ್ ಸೆಕೆಂಡರಿ ಗ್ರೋತ್ ಅಂತ ಹೇಳ್ತೀವಿ. ಸೊ ಈ ರೀತಿ ಕೇಂಬಿಯಂ ಇದ್ದಾಗ ಓಪನ್, ಕೇಂಬಿಯಂ ಇಲ್ದಿದ್ದಾಗ ಕ್ಲೋಸ್ಡ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ನಾವು ಮೊನೊಕಾಟ್ಸ್ ನಲ್ಲಿ ನೋಡ್ತೀವಿ. ಸೊ ಮೊನೊಕಾಟ್ಸ್ ಅಲ್ಲಿ ಕೇಂಬಿಯಂ ಇರೋದಿಲ್ಲ. ಈ ಪ್ರಶ್ನೆಗೆ ದೇರ್ ಫೋರ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ. ವಿತ್ ದಿಸ್ ಕಳೆದ ವರ್ಷಗಳಲ್ಲಿ ಕರೆಂಟ್ ಸಿಲೆಬಸ್ ಬೇಸ್ಡ್ ಕ್ವೆಶನ್ಸ್ ಏನೆಲ್ಲ ಕೇಳಿದ್ರು KCET ಎಕ್ಸಾಮ್ ಅಲ್ಲಿ ಅದಷ್ಟನ್ನು ನಾವು ಕವರ್ ಮಾಡಿದೀವಿ. ಹೋಪ್ಫುಲಿ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿತ್ ದಿಸ್ ಐ ವಿಲ್ ಸೈನ್ ಆಫ್ ಫ್ರಮ್ ಟುಡೇ ಸೆಷನ್. ಮತ್ತೆ ಸಿಗೋಣ. ಅಲ್ಲಿ ತನಕ ಖುಷಿಯಾಗಿರಿ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್.